ಬಿಜೆಪಿ ಗರ್ವಾಪ್ಸಿ ಜೊತೆಗೆ ಆಪರೇಷನ್ ಶುರು ಗರ್ವಾಪ್ಸಿ ಜೊತೆಗೆ ಆಪರೇಷನ್ ಶುರು. ನರೇಂದ್ರ ಮೋದಿಜಿಯವರ ನಾಯಕತ್ವವನ್ನು ಮೆಚ್ಚಿ ಕೇಂದ್ರದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಯಾರೇ ಆಲೋಚನೆ ಮಾಡಿದ್ರು ಸಹ ಅದನ್ನು ಪಕ್ಷ ಎಲ್ಲ ಹಿರಿಯರು ಕೂತು ಯೋಚನೆ ಮಾಡಿ ಅದ್ರ ಬಗ್ಗೆ ತೀರ್ಮಾನವನ್ನು ಕೈಗೊಳ್ತೇವೆ. ಯಾರೇ ಬಂದರೂ ಕೂಡ ಸ್ವಾಗತವನ್ನು ಮಾಡ್ತೇವೆ ಪಕ್ಷದ ಹಿತದೃಷ್ಟಿಯಿಂದ. ಪದೇ ಪದೇ ನೀವು ಎಲ್ಲಾದರೂ ಸರ್ಕಾರ ತುಂಬ ದಿನ ಉಳಿಯೋದು ನೋಡಿ, ನಾವೇನು ಪಕ್ಷ ಸರ್ಕಾರವನ್ನು ಬೀಳಿಸಬೇಕು ಅನ್ನುವ ನಿಟ್ಟಿನಲ್ಲಿ ನಾವೇನು ಪ್ರಯತ್ನವೂ ಮಾಡೋದಿಲ್ಲ, ಪ್ರಶ್ನೆ ಉದ್ಭವನೂ ಆಗೋದಿಲ್ಲ. ಆದರೆ ಒಂದಂತೂ ಸತ್ಯ, ರಾಜ್ಯದ ಮತದಾರರು ಇವತ್ತು ಒಂದು ರೀತಿ ಭಾಳ ನೋವಿನಲ್ಲಿದ್ದಾರೆ. ಎಲ್ಲೋ ಒಂದು ಕಡೆ ಮೋಸ ಹೋಗಿದ್ದೀವಿ ಅನ್ನೋ ಭಾವನೆ ಅವ್ರಿಗೆ ಕಾಡ್ತಾ ಇದೆ. ಏನು ಗ್ಯಾರಂಟಿ ಬಗ್ಗೆ ಉದ್ದುದ್ದ ಭಾಷಣ ಮಾಡ್ತಾ ಇದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳಾದಿಯಾಗಿ ಎಲ್ಲ ಸಚಿವರು. ಎಷ್ಟು ಜನರಿಗೆ ತಲುಪಿದೆ ಅಂತೇಳಿ ನಾವು ಪ್ರಶ್ನೆ ಮಾಡೋದಕ್ಕೆ ಹೋದರೆ ಹುಡ್ಕೊತ ಹೋದರೆ ಬೆರಳೆ ಎಣಿಕೆ ಮಂದಿಗೂ ಕೂಡ ಇವರ ಗ್ಯಾರಂಟಿ ಸ್ಕೀಮ್ಗಳು ತಲುಪಿಲ್ಲ. ಲೋಕಸಭಾ ಚುನಾವಣೆ ಆದಮೇಲೆ ಗ್ಯಾರಂಟಿಗಳ ಪರಿಸ್ಥಿತಿ ಏನಾಗ್ತದೆ ಅಂತೇಳಿ ಸದ್ಯದರಲ್ಲೇ ಗೊತ್ತಾಗ್ತದೆ. ಅದರ ಒಂದು ನಿನ್ನೆಯ ಕಾಂಗ್ರೆಸ್ ಶಾಸಕರ ಹೇಳಿಕೆ, ಒಂದು ರೀತಿ ಮಾಗಡಿಯ ಶಾಸಕರಾಗಿರ್ತಕ್ಕಂಥ ಬಾಲಕೃಷ್ಣ ಅವರ ಹೇಳಿಕೆ ಕಾಂಗ್ರೆಸ್ ಪಕ್ಷಕ್ಕೆ ಲೋಕಸಭಾ ಚುನಾವಣೆಯಲ್ಲಿ ಮತ ಕೊಡಲಿಲ್ಲ ಅಂತಂದರೆ ಗ್ಯಾರಂಟಿ ಸ್ಕೀಮ್ಗಳನ್ನು ನಿಲ್ಲಿಸ್ತೇವೆ ಅಂತಕ್ಕಂಥ ಧಮಕಿ ಕೊಡೋ ನಿಟ್ಟಿನಲ್ಲಿ ಏನೇ ಮಾತನಾಡಿದ್ದಾರೆ, ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥ ರೀತಿ ಏನು ಮಾತನಾಡಿದ್ದಾರೆ, ಇದು ನಾವು ಖಂಡನೆ ಮಾಡ್ತೇವೆ. ನಿಮಗೆ ಮತದಾರರು ಈಗಾಗಲೇ 136 ಶಾಸಕರನ್ನು ಕೊಟ್ಟು ಸಂಪೂರ್ಣವಾಗಿ ಆಶೀರ್ವಾದ ಮಾಡಿದ್ದಾರೆ. ನಿಮ್ಮ ಗ್ಯಾರಂಟಿ ಸ್ಕೀಮ್ಗಳು ಎಲ್ಲ ಚುನಾವಣೆಯನ್ನು ಗುತ್ತಿಗೆ ತೊಗೊಂಡಿಲ್ಲ. ನೀವು ಜನ ತೀರ್ಮಾನ ಮಾಡ್ತಾರೆ. ದೇಶದ ದೃಷ್ಟಿಯಿಂದ ಯಾರು ಒಳ್ಳೆಯರು, ದೇಶದ ಅಭಿವೃದ್ಧಿ, ದೇಶದ ಹಿತದೃಷ್ಟಿಯಿಂದ ಯಾರು ಸೂಕ್ತ ವ್ಯಕ್ತಿ ಅದನ್ನು ಆಯ್ಕೆ ಮಾಡ್ಕೊಳ್ತಾರೆ. ಆದರೆ ನೀವು ಅರೆಬರೆ ಬಂದಂಥ ಗ್ಯಾರಂಟಿ ಸ್ಕೀಮ್ಗಳನ್ನು ಹಿಡ್ಕೊಂಡು ಈ ರೀತಿ ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥದ್ದು ಸರಿಯಲ್ಲ. ಭಾರತೀಯ ಜನತಾ ಪಾರ್ಟಿ ಏನು ಕಣ್ಮುಚ್ಕೊಂಡು ಏನು ಕೂರೋದಿಲ್ಲ. ಮುಂದಿನ ದಿನದಲ್ಲಿ ಆ ಥರನೇ ಎಡವಟ್ಟು ಮಾಡಿದರೆ, ಯಾಕೆಂದರೆ ಮತದಾರರು ತೀರ್ಮಾನ ಮಾಡಿದ್ದಾರೆ, ರಾಜ್ಯದಲ್ಲಿ BJPಗೆ ಆಶೀರ್ವಾದ ಮಾಡ್ತಾರೆ, ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನಾವು ಗೆಲ್ತೇವೆ. ಆದರೆ ಆ ಸೋಲಿನ ಹತಾಶೆಯಿಂದ ಈ ರೀತಿ ಏನಾರ ಘಟನೆಗಳು ನಡೆಯಿತು ಅಂತ ಹೇಳಿದ್ರೆ ಅದು ನಿಲ್ಲಿಸೋ ಪ್ರಯತ್ನ ಮಾಡಿದ್ರಿಂದ ನಾವು ಕಿವಿ ಹಿಂಡಿ ಯಾವ ರೀತಿ ಕೆಲಸ ಮಾಡಿಸ್ಬೇಕು ರಾಜ್ಯ ಸರ್ಕಾರದಿಂದ ನಾವು ಮಾಡಿಸ್ತೇವೆ.